ಸೂರ್ಯ ಅಸ್ತಮಿಸುತ್ತಿದ್ದ. ಆಕಾಶ ಬಂಗಾರದ ಬಣ್ಣದಿಂದ ನಿಧಾನವಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತಿತ್ತು. ಎಲ್ಲವೂ ಶಾಂತವಾಗಿತ್ತು. ಹಳ್ಳಿಯ ಹೊರಗೆ ಒಂದು ಸಣ್ಣ ಬೆಟ್ಟ. ಅದರ ಮೇಲೆ ನಿಂತಿದ್ದ ಒಂದು ಹಳೆಯ ಅಶ್ವತ್ಥ ಮರ. ಹಳ್ಳಿಯವರು ಹೇಳುತ್ತಿದ್ದರು, ಆ ಮರದ ಬಳಿ ಸಂಜೆ ಹೋಗಬೇಡ. ಅವನೇ ಆರವ್. ಹೊಸ ವಿಷಯಗಳನ್ನು ಹುಡುಕುವುದರಲ್ಲಿ ಅವನಿಗೆ ತುಂಬ ಆಸಕ್ತಿ. ಅವನು ಸದಾ ಪ್ರಶ್ನಿಸುತ್ತಿದ್ದ, ಈ ಬೆಟ್ಟದಲ್ಲಿ ಏನಿರಬಹುದು? ಅವನ ಕನಸು ಒಂದು ದಿನ ದೊಡ್ಡ ಅನ್ವೇಷಕನಾಗುವುದು. ಇವಳು ಮೀರಾ, ಧೈರ್ಯಶಾಲಿ ಮತ್ತು ಬುದ್ಧಿವಂತಳು. ಯಾವ ಸಮಸ್ಯೆಯಾದರೂ ಶಾಂತವಾಗಿ ಯೋಚಿಸಿ ಪರಿಹಾರ ಕಂಡುಹಿಡಿಯುವಳು. ಅವಳು ಹೇಳುತ್ತಿದ್ದಳು, ಭಯ ಅನ್ನೋದು ಮನಸ್ಸಿನಲ್ಲೇ ಇರುತ್ತದೆ. ಇವನೇ ಕಬೀರ್. ನಗುತ್ತಿರುವ ಮುಖ, ಆದರೆ ಚಾಣಾಕ್ಷ ಬುದ್ಧಿ. ಯಾವುದೇ ವಸ್ತು ಹಾಳಾದರೂ ಅದನ್ನು ಸರಿಪಡಿಸುವಲ್ಲಿ ಅವನು ಮಾಸ್ಟರ್. ಭಯವೇ ಅದು ನನಗೆ ಸ್ನೇಹಿತ ಎಂದು ಅವನು ಹೇಳುತ್ತಿದ್ದ. ಆರವ್, ಮೀರಾ ಮತ್ತು ಕಬೀರ್, 3 ಹೃದಯಗಳು, ಒಂದು ಸಾಹಸ ತಂಡ. ಆ ದಿನವೂ ಅವರು ಗಾಳಿಪಟ ಹಾರಿಸುತ್ತಾ ಚಂದ್ರ ಬೆಳಕಿನ ಬೆಟ್ಟದ ಕಡೆ ಓಡುತ್ತಿದ್ದರು. ಸೂರ್ಯ ಅಸ್ತಮಿಸಿತು. ಗಾಳಿ ಸ್ವಲ್ಪ ತೀವ್ರವಾಯಿತು. ಆಕಾಶ ನೇರಳೆ ಬಣ್ಣದಲ್ಲಿ ಮಿಂಚುತ್ತಿತ್ತು. ಹಳೆಯ ಅಶ್ವತ್ಥ ಮರ ಏನೋ ಹೇಳಲು ಪ್ರಯತ್ನಿಸುತ್ತಿರುವಂತೆ ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಆರವ್ ಏಕಾಏಕಿ ನಿಂತನು. ಗಾಳಿಯ ಮಧ್ಯೆ ಒಂದು ಮೃದುವಾದ ಧ್ವನಿ ಕೇಳಿಸಿತು, ಹೆಲ್ಪ್. ಅವನ ಹೃದಯ ಜೋರಾಗಿ ಬಡಿತ ಹೊಡೆತಿತ್ತು. ನೀವು ಕೇಳಿದ್ರಾ? ಆರವ್ ನಿಧಾನವಾಗಿ ಕೇಳಿದ. ಮೀರಾ ಮರದ ಕಡೆ ಗಮನದಿಂದ ನೋಡಿದಳು. ಕಬೀರ್ ನಗು ಮಾಡಲು ಯತ್ನಿಸಿದ, ಆದರೆ ಅವನ ಕಣ್ಣುಗಳಲ್ಲಿ ಸ್ವಲ್ಪ ಭಯ. ಹಠಾತ್ ಮರದ ಮೇಲಿನಿಂದ ಏನೋ ಹೊಳೆಯುತ್ತಾ ಕೆಳಗೆ ಬಿತ್ತು. ಒಂದು ಬೆಳ್ಳಿ ಲಾಕೆಟ್. ಚಂದ್ರ ಬೆಳಕಿನಲ್ಲಿ ಅದು ಮೃದುವಾಗಿ ಹೊಳೆಯುತ್ತಿತ್ತು. ಆರವ್ ಅದನ್ನು ನಿಧಾನವಾಗಿ ತೆರೆದನು. ಒಳಗೆ ಒಂದು ಹಳೆಯ ಫೋಟೋ, ಮುಗುಳ್ನಗೆಯ ಹುಡುಗಿ, ಮತ್ತು ಅದರ ಹಿಂಭಾಗದಲ್ಲಿ ಒಂದು ಚಿಕ್ಕ ನಕ್ಷೆ. ಗಾಳಿ ಮತ್ತಷ್ಟು ತೀವ್ರವಾಯಿತು. ಮರದ ಬೇರುಗಳು ಅಲುಗಾಡಿದವು. ಮತ್ತೊಮ್ಮೆ ಅದೇ ಧ್ವನಿ ಕೇಳಿಸಿತು, ನನ್ನನ್ನು ಹುಡುಕಿ. 3 ಸ್ನೇಹಿತರು ಒಬ್ಬರನ್ನೊಬ್ಬರು ನೋಡಿದರು. ಇದು ಕೇವಲ ಗಾಳಿಯಲ್ಲ, ಇದು ಒಂದು ರಹಸ್ಯದ ಆರಂಭ.